ನಾಳೆ ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮೀಟಿಂಗ್ ನಡೆಯಲಿದೆ. ನಾಳೆ ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನೇ ಬಹುತೇಕ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ದೆಹಲಿಯಲ್ಲಿರುವ ನಾಯಕರು ಇವತ್ತೇ ವಾಪಸ್ ಬರೋ ಸಾಧ್ಯತೆಗಳು ಬಂದಾದ ನಂತರದಲ್ಲಿ ನಾಳೆ ಕೂಡ ಒಂದಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದ ಒಳಗೂ ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆಯೂ ಆಗುವ ನಿರೀಕ್ಷೆ ದಟ್ಟವಾಗಿರೋದು. ಇದಕ್ಕೆ ಪೂರಕವಾಗಿ ನಾಳೆ ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆಯನ್ನ ಕರೆಯಲಾಗಿದ್ದು, ಇದರಲ್ಲಿ ಕಾಂಗ್ರೆಸ್ ಪಕ್ಷದ ನೂತನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಅನ್ನೋ ಮಾಹಿತಿ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಗ್ಗಟ್ಟಿನ ಪ್ರದರ್ಶನ ಆಗಿದೆ ದೆಹಲಿಯಲ್ಲಿ. ಈ ಒಗ್ಗಟ್ಟು ನೂತನ ಮುಖ್ಯಮಂತ್ರಿಗಳ ಆಯ್ಕೆ, ಸಚಿವ ಸಂಪುಟಕ್ಕೆ ಸದಸ್ಯರ ಆಯ್ಕೆ ಎಲ್ಲಾ ಪ್ರಕ್ರಿಯೆಯಲ್ಲೂ ಕೂಡ ರಿಫ್ಲೆಕ್ಟ್ ಆಗೋದು ಬಾಕಿ ಇದೆ. ಮಾಹೋಲ್ ಹಾಗೆ ಇದೆಯಾ, ಹಾಗೆ ಕಂಡು ಬರ್ತಾ ಇದೆಯಾ ಲಕ್ಷಣಗಳು ಅಂತ? ಸ್ಮಿತಾ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಇಷ್ಟು ಸುಲಭವಾಗಿ ರಾಜೀನಾಮೆಯನ್ನ ಕೊಟ್ಟು ಎಲ್ಲಿಯೂ ಕೂಡ ಪ್ರತಿರೋಧ ತೋರದೆ ಒಂದು ಸಣ್ಣ ಎಡವಟ್ಟುಗಳು ಕೂಡ ಆಗದೆ, ಅಂದ್ರೆ ರಾಜಕೀಯವಾಗಿ ಯಾವುದೇ ರೀತಿಯ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡದೆ ತನ್ನ ಬೆನ್ನಿಗೆ ಬಿದ್ದಂತಹ ಬೆಂಬಲಿಗರು, ಆಪ್ತ ಸಚಿವರು ಕೂಡ ಎಲ್ಲಿಯೂ ಕೂಡ ಒಂದು ಪ್ರತಿರೋಧದ ಹೇಳಿಕೆಯನ್ನು ಕೂಡ ಕೊಡದಂತೆ ಅಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಸಿದ್ದರಾಮಯ್ಯ ಅವರು ನಿಜಕ್ಕೂ ಕೂಡ ನಿಭಾಯಿಸಿದ್ದಾರೆ. ಈಗ ಇರತಕ್ಕಂಥದ್ದು ಒಂದು ಮುಂದಿನ ಮುಖ್ಯಮಂತ್ರಿಯಾಗಿ ಅಭ್ಯರ್ಥಿಯ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಅದು ಒಂದು ಹೈಕಮಾಂಡ್ ಈಗಾಗಲೇ ಪೂರ್ವ ನಿರ್ಧರಿತ ಆಗಿರ್ತಕ್ಕಂಥ, ಆದರೆ ಅದನ್ನು ಎಲ್ಲಿಯೂ ಕೂಡ ಅಧಿಕೃತವಾಗಿ ಹೇಳ್ತಾ ಇಲ್ಲ. ಸದ್ಯ ಡಿಕೆ ಶಿವಕುಮಾರ್ ಅವರ ಹೆಸರು ಮುಂಚೂಣಿಯಲ್ಲಿ ಇರತಕ್ಕಂಥದ್ದು. ಈಗ ಡಿಕೆ ಶಿವಕುಮಾರ್ ಹೆಸರನ್ನೇ ನಾಳೆಯ ಕಾಂಗ್ರೆಸ್ನ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಲ್ಲಿ ಅನೌನ್ಸ್ ಮಾಡ್ತಾರಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇರ್ತಕ್ಕ ಚಿಹ್ನೆ. ಯಾಕೆಂತಂದ್ರೆ ಈಗ ನೋಡಿ, ಡಿಕೆ ಶಿವಕುಮಾರ್ ಅಲ್ಲದೆ ಬೇರೆ ಯಾರು ಅಂತಕ್ಕಂಥ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸಿಲ್ಲ. ಕಾರಣ ಎಲ್ಲಿಯೂ ಕೂಡ ಅಂತಹ ಒಂದು ಗುಟ್ಟು ಆಗ್ಲಿ ಅಥವಾ ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವಂತದ್ದಾಗ್ಲಿ ಆಗಿಲ್ಲ. ಆದ್ರೆ ಪರಮೇಶ್ವರ್ ಅವರನ್ನ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಎಡಭಾಗದಲ್ಲಿ ಕೂರಿಸಿಕೊಂಡು ನಿನ್ನೆ ಒಂದು ಸನ್ನಿವೇಶ ನೋಡಬಹುದು. ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಆದಂತಹ ಒಂದು ಘಟನೆ ಸನ್ನಿವೇಶವನ್ನ ಅವರು ಪಕ್ಕದಲ್ಲಿ ಕೂತಿದ್ದಾಗ ಎಲ್ಲೋ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಏನಿದ್ರು ಅವರಿಗೆ ಸರಿಸಮವಾಗಿ ಪರಮೇಶ್ವರ್ ಇದ್ದಾರೆ ಅಂತಕ್ಕಂಥ ಒಂದು ಮೆಸೇಜ್ ಅನ್ನ ಪಕ್ಷದಲ್ಲಿ ಪಾಸ್ ಮಾಡಿದ್ದಾರೆ. ಸೊ ಈಗ ಇವತ್ತು ಆಗಿರ್ತಕ್ಕಂಥ ಹೈಕಮಾಂಡ್ ಭೇಟಿನಲ್ಲಿ ಏನೆಲ್ಲ ಚರ್ಚೆಗಳಾಗಿದೆ ಅಂತಕ್ಕಂಥ ಸದ್ಯ ಆಗಿರೋ ಹಿನ್ನೆಲೆಯಲ್ಲಿ ಸದ್ಯ ಈವರೆಗೂ ಕೂಡ ಇನ್ನು ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಬಹಿರಂಗ ಆಗಿಲ್ಲ. ಸೊ ಬಹುತೇಕ ಡಿಕೆ ಶಿವಕುಮಾರ್ ಆಯ್ಕೆ ಅಂತಕ್ಕಂಥದ್ದೇ ಈಗ ಚರ್ಚೆ ಮುಂಚೂಣಿಯಲ್ಲಿ ಇರತಕ್ಕಂಥದ್ದು. ಆದ್ರೆ ನಾಳೆ ಕಾಂಗ್ರೆಸ್ನ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಲ್ಲಿ ಎಲ್ಲರೂ ಕೂಡ ಒಮ್ಮತವಾಗಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕಾಗತ್ತೆ. ಅಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ನಿಶ್ಚಯ ಆಗತ್ತೆ. ಈಗ ಇದಕ್ಕೆ ಏನೋ ಸಿಎಲ್ಪಿ ಮೀಟಿಂಗು ವಿಧಾನಸೌಧದಲ್ಲಿ ನಾಳೆ ಸಂಜೆ 4 ಗಂಟೆಗೆ ನಡೆಯುತ್ತೆ. ಈ ಸಭೆಗೂ ಕೂಡ ವಿಶೇಷ ಆಹ್ವಾನಿತರಾಗಿ ಅಥವಾ ಈಗ ಒಂದು ಸುರ್ಜೇವಾಲ ಅವರು ಬರುವಂತದ್ದು ಒಂದು ಖಚಿತತೆ ಸಿಕ್ಕಿರ್ತಕ್ಕಂಥದ್ದು. ಸುರ್ಜೇವಾಲ ಜೊತೆ ಮತ್ತೆ ಯಾರಾದರೂ ವೀಕ್ಷಕರಾಗಿ ಕೂಡ ಆಗಮಿಸುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಅವರ ಅಣತಿಯಂತೆ ಅವರ ಸೂಚನೆ ಮೇರೆಗೆ ಮುಂದಿನ ಪ್ರಕ್ರಿಯೆಗಳಿಗೆ ಪಕ್ಷದಲ್ಲಿ ಏನೆಲ್ಲ ಸೂಚನೆಗಳು ಬರಬೇಕು ಅಂತಕ್ಕಂಥ ಹೈಕಮಾಂಡ್ ಮೂಲಕ ಬರುತ್ತೆ. ಸೊ ಅದರಂತೆ ಮುಂದೆ ಪದಗ್ರಹಣ ಇರಬಹುದು. ಸುರೇಶ್, ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ ಹೆಚ್ಚಿನ ಮಾಹಿತಿಗಾಗಿ. ನಾಳೆ ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮೀಟಿಂಗ್ ನಡೆಯಲಿದೆ. ನಾಳೆ ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನೇ ಬಹುತೇಕ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ದೆಹಲಿಯಲ್ಲಿರುವ ನಾಯಕರು ಇವತ್ತೇ ವಾಪಸ್ ಬರೋ ಸಾಧ್ಯತೆಗಳು ಬಂದಾದ ನಂತರದಲ್ಲಿ ನಾಳೆ ಕೂಡ ಒಂದಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದ ಒಳಗೂ ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆಯೂ ಆಗುವ ನಿರೀಕ್ಷೆ ದಟ್ಟವಾಗಿರೋದು. ಇದಕ್ಕೆ ಪೂರಕವಾಗಿ ನಾಳೆ ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆಯನ್ನ ಕರೆಯಲಾಗಿದ್ದು, ಇದರಲ್ಲಿ ಕಾಂಗ್ರೆಸ್ ಪಕ್ಷದ ನೂತನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಅನ್ನೋ ಮಾಹಿತಿ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಗ್ಗಟ್ಟಿನ ಪ್ರದರ್ಶನ ಆಗಿದೆ ದೆಹಲಿಯಲ್ಲಿ. ಈ ಒಗ್ಗಟ್ಟು ನೂತನ ಮುಖ್ಯಮಂತ್ರಿಗಳ ಆಯ್ಕೆ, ಸಚಿವ ಸಂಪುಟಕ್ಕೆ ಸದಸ್ಯರ ಆಯ್ಕೆ ಎಲ್ಲಾ ಪ್ರಕ್ರಿಯೆಯಲ್ಲೂ ಕೂಡ ರಿಫ್ಲೆಕ್ಟ್ ಆಗೋದು ಬಾಕಿ ಇದೆ. ಮಾಹೋಲ್ ಹಾಗೆ ಇದೆಯಾ,
ಹಾಗೆ ಕಂಡು ಬರ್ತಾ ಇದೆಯಾ ಲಕ್ಷಣಗಳು ಅಂತ. ಸ್ಮಿತಾ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಇಷ್ಟು ಸುಲಭವಾಗಿ ರಾಜೀನಾಮೆಯನ್ನ ಕೊಟ್ಟು ಎಲ್ಲಿಯೂ ಕೂಡ ಪ್ರತಿರೋಧ ತೋರದೆ ಒಂದು ಸಣ್ಣ ಎಡವಟ್ಟುಗಳು ಕೂಡ ಆಗದೆ ಅಂದ್ರೆ ರಾಜಕೀಯವಾಗಿ ಯಾವುದೇ ರೀತಿಯ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡದೆ ತನ್ನ ಬೆನ್ನಿಗೆ ಬಿದ್ದಂತಹ ಬೆಂಬಲಿಗರು ಆಪ್ತ ಸಚಿವರು ಕೂಡ ಎಲ್ಲಿಯೂ ಕೂಡ ಒಂದು ಪ್ರತಿರೋಧದ ಹೇಳಿಕೆಯನ್ನು ಕೂಡ ಕೊಡದಂತೆ ಅಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಸಿದ್ದರಾಮಯ್ಯ ಅವರು ನಿಜಕ್ಕೂ ಕೂಡ ನಿಭಾಯಿಸಿದ್ದಾರೆ. ಈಗ ಇರ್ತಕ್ಕಂಥದ್ದು ಒಂದು ಮುಂದಿನ ಮುಖ್ಯಮಂತ್ರಿಯಾಗಿ ಅಭ್ಯರ್ಥಿ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಅದು ಒಂದು ಹೈಕಮಾಂಡ್ ಈಗಾಗಲೇ ಪೂರ್ವ ನಿರ್ಧರಿತ ಆಗಿರ್ತಕ್ಕಂಥ ಆದರೆ ಅದನ್ನು ಎಲ್ಲಿಯೂ ಕೂಡ ಅಧಿಕೃತವಾಗಿ ಹೇಳ್ತಾ ಇಲ್ಲ. ಸದ್ಯ ಡಿ ಕೆ ಶಿವಕುಮಾರ್ ಅವರ ಹೆಸರು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಈಗ ಡಿ ಕೆ ಶಿವಕುಮಾರ್ ಹೆಸರನ್ನೇ ನಾಳೆಯ ಕಾಂಗ್ರೆಸ್ನ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಲ್ಲಿ ಅನೌನ್ಸ್ ಮಾಡ್ತಾರಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಚಿಹ್ನೆ. ಯಾಕೆಂತಂದ್ರೆ ಈಗ ನೋಡಿ, ಡಿ ಕೆ ಶಿವಕುಮಾರ್ ಅಲ್ಲದೆ ಬೇರೆ ಯಾರು ಅಂತಕ್ಕಂಥ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸಿಲ್ಲ. ಕಾರಣ ಎಲ್ಲಿಯೂ ಕೂಡ ಅಂತಹ ಒಂದು ಗುಟ್ಟು ಆಗ್ಲಿ ಅಥವಾ ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವಂತದ್ದಾಗ್ಲಿ ಆಗಿಲ್ಲ. ಆದ್ರೆ ಪರಮೇಶ್ವರ್ ಅವರನ್ನ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಎಡಭಾಗದಲ್ಲಿ ಕೂರಿಸಿಕೊಂಡು ನಿನ್ನೆ ಒಂದು ಸನ್ನಿವೇಶ ನೋಡಬಹುದು. ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಆದಂತಹ ಒಂದು ಘಟನೆ ಸನ್ನಿವೇಶವನ್ನ ಅವರು ಪಕ್ಕದಲ್ಲಿ ಕೂತಿದ್ದಾಗ ಎಲ್ಲೋ ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಏನಿದ್ರು ಅವರಿಗೆ ಸರಿಸಮವಾಗಿ ಪರಮೇಶ್ವರ್ ಇದ್ದಾರೆ ಅಂತಕ್ಕಂಥ ಒಂದು ಮೆಸೇಜ್ ಅನ್ನ ಪಕ್ಷದಲ್ಲಿ ಪಾಸ್ ಮಾಡಿದ್ದಾರೆ. ಸೊ ಈಗ ಇವತ್ತು ಆಗಿರ್ತಕ್ಕಂಥ ಹೈಕಮಾಂಡ್ ಭೇಟಿನಲ್ಲಿ ಏನೆಲ್ಲ ಚರ್ಚೆಗಳಾಗಿದೆ ಅಂತಕ್ಕಂಥ ಸದ್ಯ ಆಗಿರೋ ಹಿನ್ನೆಲೆಯಲ್ಲಿ ಸದ್ಯ ಈವರೆಗೂ ಕೂಡ ಇನ್ನು ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಬಹಿರಂಗ ಆಗಿಲ್ಲ. ಸೊ ಬಹುತೇಕ ಡಿ ಕೆ ಶಿವಕುಮಾರ್ ಆಯ್ಕೆ ಅಂತಕ್ಕಂಥದ್ದೇ ಈಗ ಚರ್ಚೆ ಮುಂಚೂಣಿಯಲ್ಲಿ ಇರತಕ್ಕಂಥದ್ದು. ಆದ್ರೆ ನಾಳೆ ಕಾಂಗ್ರೆಸ್ನ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಲ್ಲಿ ಎಲ್ಲರೂ ಕೂಡ ಒಮ್ಮತವಾಗಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕಾಗತ್ತೆ. ಅಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ನಿಶ್ಚಯ ಆಗತ್ತೆ. ಈಗ ಇದಕ್ಕೆ ಏನೋ ಸಿಎಲ್ಪಿ ಮೀಟಿಂಗ್ ವಿಧಾನಸೌಧದಲ್ಲಿ ನಾಳೆ ಸಂಜೆ 4 ಗಂಟೆಗೆ ನಡೆಯುತ್ತೆ. ಈ ಸಭೆಗೂ ಕೂಡ ವಿಶೇಷ ಆಹ್ವಾನಿತರಾಗಿ ಅಥವಾ ಈಗ ಒಂದು ಸುರ್ಜೇವಾಲ ಅವರು ಬರುವಂತದ್ದು ಒಂದು ಖಚಿತತೆ ಸಿಕ್ಕಿರ್ತಕ್ಕಂಥದ್ದು. ಸುರ್ಜೇವಾಲ ಜೊತೆ ಮತ್ತೆ ಯಾರಾದರೂ ವೀಕ್ಷಕರಾಗಿ ಕೂಡ ಆಗಮಿಸುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಅವರ ಅಣತಿಯಂತೆ ಅವರ ಸೂಚನೆ ಮೇರೆಗೆ ಮುಂದಿನ ಪ್ರಕ್ರಿಯೆಗಳಿಗೆ ಪಕ್ಷದಲ್ಲಿ ಏನೆಲ್ಲ ಸೂಚನೆಗಳು ಬರಬೇಕು ಅಂತಕ್ಕಂಥ ಹೈಕಮಾಂಡ್ ಮೂಲಕ ಬರುತ್ತೆ. ಸೊ ಅದರಂತೆ ಮುಂದೆ ಪದಗ್ರಹಣ ಇರಬಹುದು. ಸುರೇಶ್, ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ ಹೆಚ್ಚಿನ ಮಾಹಿತಿಗಾಗಿ. ನಾಳೆ ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮೀಟಿಂಗ್ ನಡೆಯಲಿದೆ. ನಾಳೆ ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನೇ ಬಹುತೇಕ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ದೆಹಲಿಯಲ್ಲಿರುವ ನಾಯಕರು ಇವತ್ತೇ ವಾಪಸ್ ಬರೋ ಸಾಧ್ಯತೆಗಳು, ಬಂದಾದ ನಂತರದಲ್ಲಿ ನಾಳೆ ಕೂಡ ಒಂದಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದ ಒಳಗೂ ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆಯೂ ಆಗುವ ನಿರೀಕ್ಷೆ ದಟ್ಟವಾಗಿರೋದು. ಇದಕ್ಕೆ ಪೂರಕವಾಗಿ ನಾಳೆ ಸಂಜೆ 4 ಗಂಟೆಗೆ ಸಿಎಲ್ಪಿ ಸಭೆಯನ್ನ ಕರೆಯಲಾಗಿದ್ದು, ಇದರಲ್ಲಿ ಕಾಂಗ್ರೆಸ್ ಪಕ್ಷದ ನೂತನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಅನ್ನೋ ಮಾಹಿತಿ. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಗ್ಗಟ್ಟಿನ ಪ್ರದರ್ಶನ ಆಗಿದೆ ದೆಹಲಿಯಲ್ಲಿ. ಈ ಒಗ್ಗಟ್ಟು ನೂತನ ಮುಖ್ಯಮಂತ್ರಿಗಳ ಆಯ್ಕೆ, ಸಚಿವ ಸಂಪುಟಕ್ಕೆ ಸದಸ್ಯರ ಆಯ್ಕೆ ಎಲ್ಲಾ ಪ್ರಕ್ರಿಯೆಯಲ್ಲೂ ಕೂಡ ರಿಫ್ಲೆಕ್ಟ್ ಆಗೋದು ಬಾಕಿ ಇದೆ. ಮಾಹೋಲ್ ಹಾಗೆ ಇದೆಯಾ, ಹಾಗೆ ಕಂಡು ಬರ್ತಾ ಇದೆಯಾ ಲಕ್ಷಣಗಳು ಅಂತ? ಸ್ಮಿತಾ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಇಷ್ಟು ಸುಲಭವಾಗಿ ರಾಜೀನಾಮೆಯನ್ನ ಕೊಟ್ಟು ಎಲ್ಲಿಯೂ ಕೂಡ ಪ್ರತಿರೋಧ ತೋರದೆ ಒಂದು ಸಣ್ಣ ಎಡವಟ್ಟುಗಳು ಕೂಡ ಆಗದೆ ಅಂದ್ರೆ ರಾಜಕೀಯವಾಗಿ ಯಾವುದೇ ರೀತಿಯ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡದೆ ತನ್ನ ಬೆನ್ನಿಗೆ ಬಿದ್ದಂತಹ ಬೆಂಬಲಿಗರು ಆಪ್ತ ಸಚಿವರು ಕೂಡ ಎಲ್ಲಿಯೂ ಕೂಡ ಒಂದು ಪ್ರತಿರೋಧದ ಹೇಳಿಕೆಯನ್ನು ಕೂಡ ಕೊಡದಂತೆ ಅಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಸಿದ್ದರಾಮಯ್ಯ ಅವರು ನಿಜಕ್ಕೂ ಕೂಡ ನಿಭಾಯಿಸಿದ್ದಾರೆ. ಈಗ ಇರ್ತಕ್ಕಂಥದ್ದು ಒಂದು ಮುಂದಿನ ಮುಖ್ಯಮಂತ್ರಿಯಾಗಿ ಅಭ್ಯರ್ಥಿ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಅದು ಒಂದು ಹೈಕಮಾಂಡ್ ಈಗಾಗಲೇ ಪೂರ್ವ ನಿರ್ಧರಿತ ಆಗಿರ್ತಕ್ಕಂಥ ಆದರೆ ಅದನ್ನು ಎಲ್ಲಿಯೂ ಕೂಡ ಅಧಿಕೃತವಾಗಿ ಹೇಳ್ತಾ ಇಲ್ಲ. ಸದ್ಯ ಡಿ ಕೆ ಶಿವಕುಮಾರ್ ಅವರ ಹೆಸರು ಮುಂಚೂಣಿಯಲ್ಲಿ ಇರತಕ್ಕಂಥದ್ದು. ಈಗ ಡಿ ಕೆ ಶಿವಕುಮಾರ್ ಹೆಸರನ್ನೇ ನಾಳೆಯ ಕಾಂಗ್ರೆಸ್ನ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಲ್ಲಿ ಅನೌನ್ಸ್ ಮಾಡ್ತಾರಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಚಿಹ್ನೆ. ಯಾಕೆಂತಂದ್ರೆ ಈಗ ನೋಡಿ, ಡಿ ಕೆ ಶಿವಕುಮಾರ್ ಅಲ್ಲದೆ ಬೇರೆ ಯಾರು ಅಂತಕ್ಕಂಥ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸಿಲ್ಲ. ಕಾರಣ ಎಲ್ಲಿಯೂ ಕೂಡ ಅಂತಹ ಒಂದು ಗುಟ್ಟು ಆಗ್ಲಿ ಅಥವಾ ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವಂತದ್ದಾಗ್ಲಿ ಆಗಿಲ್ಲ. ಆದ್ರೆ ಪರಮೇಶ್ವರ್ ಅವರನ್ನ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಎಡಭಾಗದಲ್ಲಿ ಕೂರಿಸಿಕೊಂಡು ನಿನ್ನೆ ಒಂದು ಸನ್ನಿವೇಶ ನೋಡಬಹುದು. ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಆದಂತಹ ಒಂದು ಘಟನೆ ಸನ್ನಿವೇಶವನ್ನ ಅವರು ಪಕ್ಕದಲ್ಲಿ ಕೂತಿದ್ದಾಗ ಎಲ್ಲೋ ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಏನಿದ್ರು ಅವರಿಗೆ ಸರಿಸಮವಾಗಿ ಪರಮೇಶ್ವರ್
ಇದ್ದಾರೆ ಅಂತಕ್ಕಂಥ ಒಂದು ಮೆಸೇಜ್ ಅನ್ನ ಪಕ್ಷದಲ್ಲಿ ಪಾಸ್ ಮಾಡಿದ್ದಾರೆ. ಸೊ ಈಗ ಇವತ್ತು ಆಗಿರ್ತಕ್ಕಂಥ ಹೈಕಮಾಂಡ್ ಭೇಟಿನಲ್ಲಿ ಏನೆಲ್ಲ ಚರ್ಚೆಗಳಾಗಿದೆ ಅಂತಕ್ಕಂಥ ಸದ್ಯ ಆಗಿರೋ ಹಿನ್ನೆಲೆಯಲ್ಲಿ ಸದ್ಯ ಈವರೆಗೂ ಕೂಡ ಇನ್ನು ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಬಹಿರಂಗ ಆಗಿಲ್ಲ. ಸೊ ಬಹುತೇಕ ಡಿ.ಕೆ. ಶಿವಕುಮಾರ್ ಆಯ್ಕೆ ಅಂತಕ್ಕಂಥದ್ದೇ ಈಗ ಚರ್ಚೆ ಮುಂಚೂಣಿಯಲ್ಲಿ ಇರತಕ್ಕಂಥದ್ದು. ಆದ್ರೆ ನಾಳೆ ಕಾಂಗ್ರೆಸ್ನ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಲ್ಲಿ ಎಲ್ಲರೂ ಕೂಡ ಒಮ್ಮತವಾಗಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕಾಗತ್ತೆ. ಅಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ನಿಶ್ಚಯ ಆಗತ್ತೆ. ಈಗ ಇದಕ್ಕೆ ಆಗಿ ಏನು CLP ಮೀಟಿಂಗು ವಿಧಾನಸೌಧದಲ್ಲಿ ನಾಳೆ ಸಂಜೆ 4 ಗಂಟೆಗೆ ನಡೆಯುತ್ತೆ. ಈ ಸಭೆಗೂ ಕೂಡ ವಿಶೇಷ ಆಹ್ವಾನಿತರಾಗಿ ಅಥವಾ ಈಗ ಒಂದು ಸುರ್ಜೇವಾಲ್ ಅವರು ಬರುವಂತದ್ದು ಒಂದು ಖಚಿತತೆ ಸಿಕ್ಕಿರ್ತಕ್ಕಂಥದ್ದು. ಸುರ್ಜೇವಾಲ್ ಜೊತೆ ಮತ್ತೆ ಯಾರಾದರೂ ವೀಕ್ಷಕರಾಗಿ ಕೂಡ ಆಗಮಿಸುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಅವರ ಅಣತಿಯಂತೆ ಅವರ ಸೂಚನೆ ಮೇರೆಗೆ ಮುಂದಿನ ಪ್ರಕ್ರಿಯೆಗಳಿಗೆ ಪಕ್ಷದಲ್ಲಿ ಏನೆಲ್ಲ ಸೂಚನೆಗಳು ಬರಬೇಕು ಅಂತಕ್ಕಂಥ ಹೈಕಮಾಂಡ್ ಮೂಲಕ ಬರುತ್ತೆ. ಸೊ ಅದರಂತೆ ಮುಂದೆ ಪದಗ್ರಹಣ ಇರಬಹುದು. ಸಂಪರ್ಕದಲ್ಲಿ ಸುರೇಶ್, ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ ಹೆಚ್ಚಿನ ಮಾಹಿತಿಗಾಗಿ.